ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವಂಥ ಎಲ್ಲ ದೇವ ಜನರಿಗೆ ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತರಾಳದಿಂದ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಕರ್ತನನ್ನು ಹಾಡಿ ಆರಾಧಿಸೋಣ. ದೇವರ ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವಂಥವರಾಗಿರೋಣ. ನಾವು ಪ್ರಾರ್ಥಿಸುವಂಥ ಸಮಯದಲ್ಲಿ ದೇವರು ತನ್ನ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂಥ ದೇವರಾಗಿದ್ದಾರೆ. ಹಾಗಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಆರಾಧನೆಗೋಸ್ಕರ ಸೇರಿ ಬರುವ ಹಾಗೆ ಸಹಾಯ ಮಾಡಿದಿ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅದ್ಭುತವಾಗಿ ನಡೆಸಿದಿ. ನೂತನ ದಿನವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ನೂತನ ವಾರದಲ್ಲಿ, ನೂತನ ದಿನದಲ್ಲಿ, ವಾರದ ಪ್ರಥಮ ದಿನದಲ್ಲಿ ಅಪ್ಪ, ನಾವೆಲ್ಲರೂ ನಿನ್ನನ್ನು ಹಾಡುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ ಸಹಾಯ ಮಾಡು. ಮಾತ್ರವಲ್ಲ, ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡು. ನಮಗೆ ಬೇಕಾದ ಆಲೋಚನೆಗಳನ್ನು ನೀನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಿನ್ನ ಪವಿತ್ರ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಸ್ವಾಮಿ. ಹಾಗೆ ಕರ್ತನೆ, ಲೋಕದಲ್ಲಿ ಇರುವಂಥ ಎಲ್ಲ ದೇವಜನರನ್ನು ಆಶೀರ್ವಾದ ಮಾಡು. ಎಲ್ಲ ದೇವ ಆರಾಧನಾ ಕೂಟಗಳನ್ನು ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹೌದು, ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇವೆ. ಮುಂದಿನ ಎಲ್ಲ ಭಾಗದಲ್ಲಿ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವೆಲ್ಲರೂ ಕರ್ತನನ್ನು ಹಾಡುತ್ತಾ, ಕೊಂಡಾಡುತ್ತಾ ನಮ್ಮ ಕರ್ತನನ್ನು ಸ್ತುತಿಸುವಂಥವರಾಗಿರೋಣ. ಯಾಕಂದರೆ ನಮ್ಮ ಕರ್ತನು ನಮ್ಮ ಆಶ್ರಯ ಗಿರಿಯಾಗಿದ್ದಾನೆ, ನಮ್ಮ ಕಾಯುವ ಕರ್ತನಾಗಿದ್ದಾನೆ. ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತನಿವೇ. ನನ್ನ ಆಶ್ರಯಗಿರಿಯಾದವನೇ, ನನ್ನ ಕಾಯುವ ಕರ್ತನಿವೇ. ಬಲವು ಮಹತ್ವವುಳ್ಳವನೇ, ಮಹಿಮೆಗೆ ಯೋಗ್ಯನಿನೇ. ಬಲವು ಮಹತ್ವವುಳ್ಳವನೇ, ಮಹಿಮೆಗೆ ಯೋಗ್ಯನಿನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ನಿನ್ನ ರೆಕ್ಕೆಯ ನೆರಳಿನಲ್ಲಿ ನಾನೆಂದು ಆನಂದಿಸುವೆ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯನಿನೇ. ಪರಿಶುದ್ಧನೇ ನನ್ನ ಪೋಷಕನೇ, ಸ್ತುತಿಗೆ ಯೋಗ್ಯನಿನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ನನ್ನ ಬಲಹೀನ ಸಮಯದಲ್ಲಿ ನಿನ್ನ ಕೃಪೆಯನ್ನು ನೀಡಿರುವೆ. ಯೇಸು ರಾಜ ನನ್ನ ಬಲವಾದ, ಯಾವುದಕ್ಕೂ ಭಯಪಡೆನು. ಯೇಸು ರಾಜ ನನ್ನ ಬಲವಾದ, ಯಾವುದಕ್ಕೂ ಭಯಪಡೆನು. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ.
ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜ ನೀ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ರಾಜ ನೀ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ನಾ ಜೀವಿಸುವ ದಿನಗಳೆಲ್ಲ ನಿನ್ನ ಸ್ತುತಿಸಿ ಹೊಗಳುವೆನು. ರಾಜ ನೀ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ರಾಜ ನೀ ಮಾಡಿದ ಉಪಕಾರವು ಎಂದೆಂದು ಸ್ಮರಿಸುವೆನು. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ನನ್ನ ಆಶ್ರಯ ಗಿರಿಯಾದವನೇ, ನನ್ನ ಕಾಯುವ ಕರ್ತ ನೀನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಬಲವು ಮಹತ್ವವು ಉಳ್ಳವನೇ, ಮಹಿಮೆಗೆ ಯೋಗ್ಯ ನೀನೇ. ಆರಾಧನೆ ನಿಮಗೆ, 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 ಆರಾಧನೆ ನಿಮಗೆ. ಹಾಲೆಲೂಯ. ದೇವ ನಿನಗೆ ಆರಾಧನೆ, ನಿನಗೆ ಸ್ತುತಿ ಸ್ತೋತ್ರಗಳು. ನಮ್ಮನ್ನ ಬಲವಾದ ಬಂಡೆ ಮೇಲೆ ನಿಲ್ಲಿಸಿದ್ದಿ ಸ್ವಾಮಿ. ನಮ್ಮ ಆಶ್ರಯ ಗಿರಿ ನೀನಾಗಿರುವಿ ಸ್ವಾಮಿ. ನಾವು ಜಾರಿ ಬೀಳದ ಹಾಗೆ ಕಾಪಾಡುವ ದೇವರು, ರೆಕ್ಕೆಗಳ ಮರೆಯಲ್ಲೋ ಎಂಬಂತೆ ನಮ್ಮನ್ನು ಕಾಪಾಡುವ ದೇವರು ನೀನು ಸ್ವಾಮಿ. ನಿನಗೆ ಸ್ತೋತ್ರ 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 ಸ್ತೋತ್ರ. ಭೂಮಿಯಾಕಾಶಗಳಲ್ಲಿ ತುಂಬಿಕೊಂಡಿರುವಂಥ ದೇವರು, ಆಮೇಲೆ ಸಮಸ್ತವನ್ನು ಉಂಟು ಮಾಡಿರುವ ದೇವರೇ ನಿನಗೆ ಸ್ತೋತ್ರ. ನಾವು ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ಹಾಲೆಲೂಯಾ. ನನ್ನ ಯೇಸು ರಾಜ
Hallelujah, 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 hallelujah. ಸುರಾಜ ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವನ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜನು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೇ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲಿ ನನ್ನ ಬಾಳಲ್ಲಿ ಇರುವವರು ನೀವೇ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ 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 ನನ್ನ ಯೇಸು ರಾಜ. ಹಾಲೆಲೂಯಾ ಹಾಲೆಲೂಯಾ. ಯೆಹೋವ ಈರೇ ದೇವರು ನಮಗೆಲ್ಲವನ್ನು ಒದಗಿಸುವಾತನು, ಯೆಹೋವ ಶಮ್ಮ ದೇವರು ನಮ್ಮ ಸಂಗಡ ಇರುವಾತನು, ಯೆಹೋವ ನಿಸ್ಸಿ ದೇವರು ನಮಗೆ ಜಯವನ್ನು ಕೊಡುವಂಥ ದೇವರು, ಯೆಹೋವ ರಾಫಾ ದೇವರು ನಮಗೆ ಸೌಖ್ಯದಾಯಕನು ಆರೋಗ್ಯದಾಯಕನು ಆಗಿರುವಂಥ ದೇವರು. ಆಮೇಲೆ ನಮ್ಮ ಸಂಗಡ ಇರುವಂಥ ಆತನನ್ನು ನಾವು ಕೊಂಡಾಡುವಂಥವರಾಗಿರೋಣ, ಆತನನ್ನು ನಾವು ಸ್ತುತಿಸುವಂಥವರಾಗಿರೋಣ, ಹೃದಯಾಂತರಾಳದಿಂದ ಆತನನ್ನು ಘನಪಡಿಸೋಣ. ಯಾಕಂದರೆ ಹೌದು, ಭಕ್ತನು ಹಾಡ್ತಾ ಇದ್ದಾನೆ, ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ಮ ಪ್ರೀತಿ ಹೇಗೆ ಹೇಳಲಪ್ಪ ಎಂಬುದಾಗಿ. ಹೌದು, ನಮ್ಮ ಕರ್ತನು ಎಷ್ಟು ಒಳ್ಳೆಯವನಾಗಿದ್ದಾನೆ, ಆತನ ಪ್ರೀತಿ ಎಷ್ಟು ಶ್ರೇಷ್ಠವಾಗಿದೆ. ಹಾಗಾಗಿ ಹೃದಯಾಂತರಾಳದಿಂದ ನಾವು ಆತನನ್ನು ಹಾಡಿ ಕೊಂಡಾಡುವಂಥವರಾಗಿರೋಣ. ನನ್ನ ಒಳ್ಳೆಯ ಪಾಲು ನೀನು, ನಿನ್ನ ಪಾದಕ್ಕೆ ನಾನು ಮುದ್ದಿಸು. ನೀವೆಷ್ಟು ಒಳ್ಳೆಯರಪ್ಪ,
ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆ ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆ ನನ್ನೇಸುವೆ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ, ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನ್ನದೇಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ, ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶೂನ್ಯ. ನೀನಿರಲು ಬಾಳೆಲ್ಲ ಹರುಷಾನಂದ, ನೀನಿರಲು ಬಾಳೆಲ್ಲ ಹರುಷಾನಂದ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ, ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ, ಶಾಶ್ವತ ಸ್ಥಾನದಿ ನನ್ನನ್ನೇ ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ.
ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುತ್ತಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಕೇಳಪ್ಪ. ನೀವೆಷ್ಟು ಒಳ್ಳೆಯರಪ್ಪ, ನಿನ್ನ ಪ್ರೀತಿ ಕೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಹಾಲೆಲೂಯ, ಹಾಲೆಲೂಯ. ಹೌದು, ನೀವೆಷ್ಟು ಒಳ್ಳೆಯ ದೇವರು ಸ್ವಾಮಿ. ಆಮೇಲೆ ನಿನ್ನ ಹಾಗೆ ಯಾರೂ ಇಲ್ಲ ಸ್ವಾಮಿ. ಆಮೇಲೆ ನಿನ್ನ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾವುದೂ ಇಲ್ಲ ಸ್ವಾಮಿ. ಹಾಲೆಲೂಯ. ನನ್ನ ಉಸಿರೆಲ್ಲ ನಿನ್ನದೇ. ಆಮೇಲೆ ನನಗೆ ಕೊಟ್ಟಿರುವಂಥದ್ದೆಲ್ಲ ನೀನೇ ಕೊಟ್ಟಿರುವಂಥದ್ದು ಸ್ವಾಮಿ. ಆಮೇಲೆ ನಿನ್ನ ಹೊರತು ಯಾರೂ ಇಲ್ಲ ಸ್ವಾಮಿ. ನಾವು ನಿನ್ನನ್ನು ಕೊಂಡಾಡುವವರಾಗಿದ್ದೇವೆ. ಹಾಗಾಗಿ ಸ್ವಾಮಿ, ನನ್ನ ಆಸೆ, ನನ್ನ ಬಯಕೆ ಎಲ್ಲ ನಿನ್ನ ನಾಮವನ್ನ ಮೇಲೆತ್ತುವುದೇ. ಯಾಕಂದರೆ ನೀನು ಮಹಿಮೆಗೆ ಪಾತ್ರನು, ಮಹತ್ವವುಳ್ಳಂಥ ದೇವರು, ಉನ್ನತನಾದ ದೇವರಾಗಿದ್ದಿ. ಈ ಗೀತೆಯನ್ನು ನಾವೆಲ್ಲರೂ ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ. ಉನ್ನತನಾದ ನನ್ನೇಸುವೆ. ನನ್ನ ಆಸೆ, ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ. ಉನ್ನತನಾದ ನನ್ನೇಸುವೆ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ. ಯೇಸು, 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 ನೀ ಉನ್ನತ. ಯೇಸು, 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 ಉನ್ನತ, ನೀ ಉನ್ನತ. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು, ಶಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ರಕ್ಷಣೆ ನೀಡುವ ನಾಮ ನಿನ್ನದು, ಸ್ವಸ್ಥತೆ ಕೊಡುವ ನಾಮ ನಿನ್ನದು, ಬಿಡುಗಡೆ ಕೊಡುವ ನಾಮ ನಿನ್ನದು ಯೇಸು. ವೈರಿಯ ಓಡಿಸುವ ನಾಮ ನಿನ್ನದು,
ನಿನ್ನದು, ಪಾಪವ ಮುರಿಯುವ ನಾಮ ನಿನ್ನದು, ಪಾಪವ ತೊಳೆಯುವ ನಾಮ ನಿನ್ನದು ಯೇಸು. ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಎಲ್ಲ ಪಾಪ ಮುರಿಯುವುದು, ಎಲ್ಲ ವ್ಯಾಧಿ ನೀಗುವುದು, ಎಲ್ಲ ಬಾಧೆ ತೀರುವುದು ನಿನ್ನಾಮದೇ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ. ಯೇಸು 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 ನೀ ಉನ್ನತ, ನೀ ಉನ್ನತ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ, ಉನ್ನತನಾದ ನನ್ನೇಸುವೆ. ನನ್ನ ಆಸೆ ನನ್ನ ಬಯಕೆ ನಿನ್ನ ನಾಮವ ಮೇಲೆತ್ತುವುದೇ. ಮಹಿಮೆಗೆ ಪಾತ್ರ ನೀ, ಮಹತ್ವ ದೇವನೀ, ಉನ್ನತನಾದ ನನ್ನೇಸುವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ರಕ್ಷಣೆ ನೀಡುವ ನಾಮ, ಆಮೇಲೆ ಬಿಡುಗಡೆ ಕೊಡುವ ನಾಮ, ಸೌಖ್ಯ ಕೊಡುವಂತ ನಾಮ, ಶತ್ರುವಾದ ಸೈತಾನನ ಕೈಯಿಂದ ತಪ್ಪಿಸುವಂತ ನಾಮ, ಎಲ್ಲ ಶಾಪಗಳನ್ನು ಮುರಿಯುವ ನಾಮ, ಎಲ್ಲ ಪಾಪ ಬಂಧನದಿಂದ ಬಿಡಿಸುವ ನಾಮ, ಅದು ಎಲ್ಲ ನಾಮಕ್ಕಿಂತ ಮೇಲಾದ ನಾಮ, ಅದು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ನಾಮ. ಆತನ ನಾಮ ಎಲ್ಲ ನಾಮಕ್ಕಿಂತಲೂ, ಎಲ್ಲ ಶಕ್ತಿಗಿಂತಲೂ, ಜ್ಞಾನಕ್ಕಿಂತಲೂ ಉನ್ನತವಾದ ನಾಮ. ಹಾಗಾಗಿ ಆತನ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಮ್ಮ ಕರ್ತನನ್ನು ಆರಾಧಿಸುವಂತೆ, ನಮ್ಮ ಕರ್ತನನ್ನು ಕೊಂಡಾಡುವಂತೆ ನಮ್ಮ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಮುಂದಿನ ಭಾಗದಲ್ಲಿ ದೇವರ ವಾಕ್ಯವನ್ನು ಕೇಳಿಕೊಂಡು ಬಲ ಹೊಂದಿಕೊಳ್ಳುವುದಕ್ಕಾಗಿ, ದೇವರ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವಾಗ ಜೇಮ್ಸ್ ಇವತ್ತು ಪ್ರಾರ್ಥನೆ ಮಾಡಬೇಕು. ಯೇಸುವೆ ದೇವರೇ ಸ್ತೋತ್ರ ಕರ್ತನೆ, ಒಳ್ಳೆ ಸಮಯಕ್ಕಾಗಿ ಕರ್ತನೆ ಸ್ತೋತ್ರ ಯೇಸುವೆ. ಹಾಲೆಲೂಯಾ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಹಾಲೆಲೂಯಾ ದೇವರೇ ನಿಮ್ಮನ್ನು ದೇವರೇ ಆಡಲು ಸ್ತುತಿಸಲು ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ ಯೇಸುವೆ. ಹಾಲೆಲೂಯಾ ಕರ್ತನೆ, ಈ ಸಮಯದಲ್ಲಿ ಕರ್ತನೆ ಹಾಲೆಲೂಯಾ ಕರ್ತನೆ ಹಾಲೆಲೂಯಾ ನಿನ್ನ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡು ಕರ್ತನೆ ದೇವರೇ ಸ್ತೋತ್ರ. ಹಾಲೆಲೂಯಾ ನಮಗೆ ಬೇಕಾದ ಕರ್ತನೆ ಹಾಲೆಲೂಯಾ ಕರ್ತನೆ ಮನ್ನವನ್ನು ದೇವರೇ ಈ ದಿನದಲ್ಲಿ ನಮಗೆ ಒದಗಿಸಿಕೊಡು ಕರ್ತನೆ ಸ್ತೋತ್ರ. ಹಾಲೆಲೂಯಾ ಕರ್ತನೆ, ಬೇರೆ ಯಾರಿಗೆಲ್ಲ ಕರ್ತನೆ ಯೇಸುವೆ ಹಾಲೆಲೂಯಾ ಆನ್ಲೈನ್ ಮುಖಾಂತರ ಮತ್ತು ಟಿವಿ ಮುಖಾಂತರ ನೋಡ್ತಿದ್ದಾರೆ ಕರ್ತನೆ, ಅವರಿಗೆ ಎಲ್ಲರಿಗೂ ಕರ್ತನೆ ಯೇಸುವೆ ನಿನ್ನ ದೇವರೇ ಸ್ಪರ್ಶ ಉಂಟಾಗಬೇಕು ದೇವರೇ ಸ್ತೋತ್ರ. ಹಾಲೆಲೂಯಾ ರೋಗಿಗಳಿಗೆ ಮತ್ತು ಕರ್ತನೆ ಹಾಲೆಲೂಯಾ ಬೇರೆ ಸಮಸ್ಯೆಗಳಲ್ಲಿರೋರು ಎಲ್ಲರಿಗೂ ಕರ್ತನೆ ನೀನು ದೇವರೇ ಬಿಡುಗಡೆಯನ್ನು ದೇವರೇ ಕೊಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ ಕರ್ತನೆ ಯೇಸುವೆ ನಮ್ಮೊಂದಿಗೆ ಕರ್ತನೆ ನೀನು ಕರ್ತನೆ ಈ ದಿನದಲ್ಲಿ ಮಾತನಾಡು ಕರ್ತನೆ, ನಮಗೆ ಬೇಕಾದ ವಾಕ್ಯಗಳನ್ನು ಕರ್ತನೆ ನೀನು ದೇವರ ಸೇವಕರ ಮುಖಾಂತರ ಇದೇರೆ ಹಾಲೆಲೂಯಾ ನಮಗೆ ದೇವರು ಒದಗಿಸಿಕೊಡು ದೇವರೇ ಸ್ತೋತ್ರ. ಹಾಲೆಲೂಯಾ ಕರ್ತನೆ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ ಕರ್ತನೆ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ ಸ್ತೋತ್ರ. ಹಾಲೆಲೂಯಾ ಪ್ರಾರ್ಥನೆ ಕೇಳಿದಕ್ಕೆ ಬೇಕಾಗಿ ಸ್ತೋತ್ರ ತಂದೆ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್ ಆಮೆನ್ ಆಮೆನ್. ಹಾಲೆಲೂಯಾ 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 ಹಾಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವರ ಮಕ್ಕಳಿಗೆ ಈ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ನಾವೆಲ್ಲರೂ ನಮ್ಮ ಕರ್ತನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ ನಮ್ಮ ಕರ್ತನು ನಮಗೆ ಕೃಪೆ ಕೊಟ್ಟಿದ್ದಾನೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ಅನೇಕರು ಆನ್ಲೈನ್ ಮೂಲಕ ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸುವವರಾಗಿದ್ದೀರಿ. ದೇವರೆಲ್ಲರನ್ನ ಈ ದಿನದಲ್ಲಿ ಆಶೀರ್ವಾದ ಮಾಡುವಾತನಾಗಿದ್ದಾನೆ. ನಾವು ದೇವರ ವಾಕ್ಯಕ್ಕೆ ಹೋಗುವಂಥ ಸಮಯದಲ್ಲಿ ನಾವು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ, ಅದರ
4-5 ವಾಕ್ಯಗಳನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡುವುದೇ ಇಲ್ಲ. ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಕಳೆದ ವಾರದ ಆರಾಧನೆಯಲ್ಲಿ ಕೂಡ ನಾವು ಇದೇ ಭಾಗಗಳಿಂದ, ಅಂದರೆ ಈ ಪ್ರಕಟಣೆಯ 2-3 ಅಧ್ಯಾಯಗಳ ಭಾಗಗಳಿಂದ ಧ್ಯಾನಿಸಿದ್ದೆವು. ಅದರಲ್ಲಿ ವಿಶೇಷವಾಗಿ ಕಳೆದ ಆರಾಧನೆಯ ದಿನದಲ್ಲಿ ನಾವು ಜಯಿಸುವನಿಗೆ ಏನೇನು ಸಿಗ್ತದೆ ಎಂಬುದಾಗಿ ನೋಡಿದ್ದೆವು. ಅದರ ಉಳಿದ ಭಾಗವನ್ನು ಈ ದಿನದಲ್ಲಿ ನಾವು ಧ್ಯಾನಿಸುವಂಥವರಾಗಿದ್ದೇವೆ. ನಾವು ನೋಡಿದ್ದೆವು ಎಫೆಸ ಸಭೆಗೆ ಯೇಸು ಸ್ವಾಮಿ ಪ್ರಕಟಣೆ ಅಥವಾ ಈ ಪ್ರಕಟಣೆ ಗ್ರಂಥದಲ್ಲಿ ಎಫೆಸ ಸಭೆಗೆ ಯೇಸು ಸ್ವಾಮಿ ಸಂದೇಶವನ್ನು ಕೊಡುವಾಗ ಹೇಳ್ತಾ ಇದ್ದಾರೆ, ಜಯಿಸುವವನಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಮೊದಲು ನಷ್ಟವಾಗಿದ್ದಂಥ ಏದೇನ್ ತೋಟದಲ್ಲಿ ನಷ್ಟವಾಗಿದ್ದಂಥ ಆ ಹಣ್ಣನ್ನು ತಿರುಗಿ ತಿನ್ನುವುದಕ್ಕೆ ನಾನು ಕೊಡುವೆನು. ಅಂದರೆ ಏದೇನ್ ತೋಟದಲ್ಲಿ ಅವರು ದೇವರ ಮೇಲಿನ ಪ್ರೀತಿಯಲ್ಲಿ ಜೀವಿಸಿದ್ದ ಕಾಲದಲ್ಲಿ ಅವರಿಗೆ ಆ ಹಣ್ಣನ್ನು ತಿನ್ನುವುದಕ್ಕೆ ಅವಕಾಶವಿತ್ತು, ಆದರೆ ಅವರು ತಿಂದಿರಲಿಲ್ಲ. ಆದರೆ ಸೈತಾನನ ಮಾತನ್ನು ಕೇಳಿ ಪಾಪ ಮಾಡಿ ಅವರು ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದನ್ನು ತಪ್ಪಿಸಿಕೊಂಡರು, ಅಥವಾ ದೇವರು ಅದನ್ನು ತಿನ್ನುವುದಕ್ಕೆ ಅನುಮತಿಯನ್ನು ನಿಷೇಧಿಸಿದರು, ಅಥವಾ ದೇವರು ಅದನ್ನು ತಿನ್ನಲಿಕ್ಕೆ ಆಗದ ರೀತಿಯಲ್ಲಿ ಮನುಷ್ಯನಿಗೆ ಅಲ್ಲಿಂದ ಹೊರಗಡೆ ಹಾಕಿದರು ಎಂಬುದಾಗಿ ನಾವು ನೋಡ್ತೇವೆ. ಈಗ ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿದ ಎಲ್ಲರಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕರ್ತನು ಕೊಡುವಾತನಾಗಿದ್ದಾನೆ. ಅಥವಾ ಅನೇಕ ಶೋಧನೆ ಹೋರಾಟಗಳ ಮಧ್ಯದಲ್ಲಿ ನಂಬಿಗಸ್ತರಾಗಿ ಕರ್ತನನ್ನು ಹಿಂಬಾಲಿಸುವಂಥವರಿಗೆ, ಕರ್ತನ ಮೇಲೆ ಪ್ರೀತಿ ಇಟ್ಟುವವರಿಗೆ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಇನ್ನು ಎರಡನೇದಾಗಿ ನಾವು ನೋಡಿದ್ದೆವು, ಹೌದು, ಜಯಿಸುವವನಿಗೆ ಎರಡನೆಯ ಮರಣದಿಂದ ಕೇಡಾಗುವುದಿಲ್ಲ. ಮೊದಲನೇ ಮರಣ ಏದೇನ್ ತೋಟದಲ್ಲಿ ಬಂತು. ಹೌದು, ಎರಡನೇ ಮರಣ ಅಂತ್ಯ ನ್ಯಾಯ ತೀರ್ಪಿನೊಂದಿಗೆ ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ದೊಬ್ಬಲ್ಪಡುವಾಗ ಅದು ಎರಡನೆಯ ಮರಣವಾಗಿರುತ್ತದೆ. ಆದರೆ ಜಯಿಸಿ ಅಥವಾ ರಕ್ಷಣೆ ಹೊಂದಿ ದೇವರ ಮಗುವಾಗಿ ಕರ್ತನಿಗೋಸ್ಕರ ಸಾಯುವುದಕ್ಕೆ ಕೂಡ ಸಿದ್ಧನಾಗಿ ನಂಬಿಗಸ್ತನಾಗಿ ನಿಲ್ಲುವಂಥ ಸಮಯದಲ್ಲಿ ಕರ್ತನ ಬರೋಣದಲ್ಲಿ ಎತ್ತಲ್ಪಟ್ಟರೆ ಅಥವಾ ಕರ್ತನಿಗೋಸ್ಕರ ಈ ಲೋಕದ ಪ್ರಯಾಣವನ್ನು ಮುಗಿಸಿರುವುದಾದರೆ ಅವನಿಗೆ ಎರಡನೆಯ ಮರಣ ಇನ್ನೂ ಉಂಟಾಗುವುದಿಲ್ಲ ಎಂಬುದಾಗಿ. ಮೂರನೇದಾಗಿ ನಾವು ನೋಡಿದ್ದೆವು, ಜಯಿಸುವವನಿಗೆ ಪರಗಮ ಸಭೆಗೆ ಹೇಳುತ್ತಿದ್ದಾರೆ, ಜಯಿಸುವವನಿಗೆ ನಾನು ಬಚ್ಚಿಟ್ಟಿರುವ ಮನ್ನವನ್ನು ಕೊಡ್ತೇನೆ ಮತ್ತು ಹೊಸ ಹೆಸರನ್ನು ಕೊಡ್ತೇನೆ ಎಂಬುದಾಗಿ. ಇನ್ನು ನಾಲ್ಕನೇದಾಗಿ ತುವತೇರ ಸಭೆಗೆ ಹೇಳಿದಂಥ ಸಂದೇಶದಲ್ಲಿ ನಾವು ಈ ಪ್ರಕಾರವಾಗಿ ನಾವು ನೋಡಿದ್ದೆವು, ಜಯಿಸುವವನಿಗೆ ಜನಾಂಗಗಳ ಮೇಲೆ ಅಧಿಕಾರ ಸಿಗ್ತದೆ ಮತ್ತು ಉದಯ ಸೂಚಕವಾದ ನಕ್ಷತ್ರವನ್ನು ಕೊಡುವೆನು ಎಂಬುದು. ಈ ಎಲ್ಲ ಸಂಗತಿಗಳನ್ನು ಕಳೆದ ವಾರದ ಆರಾಧನೆಯಲ್ಲಿ ನಾವು ಬಹಳ ಸವಿಸ್ತಾರವಾಗಿ ಧ್ಯಾನಿಸುವುದಕ್ಕೆ, ಆಶೀರ್ವಾದಿಸಲ್ಪಡುವುದಕ್ಕೆ ಸಾಧ್ಯವಾಯಿತು. ಇವತ್ತು 3ನೇ ಅಧ್ಯಾಯದಲ್ಲಿ ಬರುವಂಥ ಸಮಯದಲ್ಲಿ ಈಗಾಗಲೇ ನಾವು ಓದಿದ್ದೇವೆ. ಯೇಸು ಸ್ವಾಮಿ ಹೇಳಿದ್ದಾರೆ, 5ನೇ ವಾಕ್ಯ, 3ನೇ ವಾಕ್ಯ, ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಾರ್ದಿ ಸಭೆಯ ವಿಷಯ ಏನಾಗಿತ್ತು ಅಂತ ನಾವು ನೋಡುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ನೀನು ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ನೀನು ಸತ್ತವನಾಗಿದ್ದಿ. ನೋಡಿ, ಇವರು ತೋರಿಕೆಗೆ ಮಾತ್ರ ಭಕ್ತರಾಗಿದ್ದರು ಅಥವಾ ಶಿಷ್ಯರಾಗಿದ್ದರು, ಆತ್ಮಿಕ ಜೀವವುಳ್ಳವರಾಗಿದ್ದರು, ತೋರಿಕೆಗೆ ಮಾತ್ರ. ಆದರೆ ಆಂತರ್ಯದಲ್ಲಿ ಅವರ ಆತ್ಮಿಕ ಜೀವಿತ ಸತ್ತದ್ದಾಗಿತ್ತು. ಆಂತರ್ಯದಲ್ಲಿ ಅವರ ಆತ್ಮಿಕ ಜೀವಿತ ಅದು ಜೀವರಹಿತವಾದದ್ದಾಗಿತ್ತು, ಜೀವ ಇಲ್ಲದಂಥ ಒಂದು ಆತ್ಮಿಕ ಜೀವಿತವಾಗಿತ್ತು. ಅಥವಾ ಸಮೃದ್ಧಿಯಾದಂಥ ಜೀವ ಉಳ್ಳವರು ಆಗಿರಲಿಲ್ಲ, ಸಾಯ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನೋಡಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಆತ್ಮಿಕವಾಗಿ ಸತ್ತಂಥವ್ರನ್ನ ಬದುಕಿಸುವುದಕ್ಕಾಗಿ. ನೋಡಿ, ಹುಟ್ಟು ಸಾವು ಇಲ್ಲದಂಥ ಆತ, ಪ್ರಾರಂಭವೂ ಅಂತ್ಯವೂ ಇಲ್ಲದಂಥ ಆತ, ಆದಿ ಅಂತ್ಯ ಎಲ್ಲವೂ ಆತನೇ.
ಅಂದರೆ ಈ ಸೃಷ್ಟಿಯ ಆದಿಯಲ್ಲಿ ಇದ್ದವನು ಆತನೇ, ಅಂತ್ಯದಲ್ಲಿ ಇರುವಾತನು ಆತನೇ. ಆತನಿಗೆ ಆದಿ ಎಂಬಂಥದ್ದು ಇಲ್ಲ, ಆತನಿಗೆ ಅಂತ್ಯ ಎಂಬಂಥದ್ದು ಇಲ್ಲ. ಸೃಷ್ಟಿಗೆ ಆದಿ ಮತ್ತು ಅಂತ್ಯದಲ್ಲಿ ಆತನೇ ಇದ್ದಾನೆ. ಯಾಕಂದರೆ ಸೃಷ್ಟಿ ಬಂದಾಗ ದೇವರ ಸಮಯ ಅಥವಾ ಸಮಯ ಬಂತು. ಈ ಸಮಯದ ಪ್ರಾರಂಭದಲ್ಲೂ ಆತನೇ ಇದ್ದಾನೆ, ಈ ಸಮಯದ ಕೊನೆಯಲ್ಲೂ ಆತನೇ ಇದ್ದಾನೆ. ನೋಡಿ, ಅಂಥ ದೇವರು ಏನು ಮಾಡ್ತಾ ಇದ್ದಾರೆ? ನಮ್ಮನ್ನು ಬದುಕಿಸುವುದಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಡ್ತಾ ಇದ್ದಾರೆ. ನಮ್ಮನ್ನು ದೇವರ ಮಕ್ಕಳು ಮಾಡುವುದಕ್ಕಾಗಿ ಅವರು ಮನುಷ್ಯನಾಗಿ ಭೂಮಿಗೆ ಬರ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೋಡಿ, ಯೇಸುವನ್ನು ನಂಬಿ ರಕ್ಷಣೆ ಹೊಂದಿದವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿಕೊಂಡಿದ್ದಾನೆ. ನೋಡಿ, ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಸ್ವೀಕಾರ ಮಾಡಿದವನು ಕೇವಲ ಜೀವವಲ್ಲ, ನಿತ್ಯ ಜೀವ ಹೊಂದಿಕೊಂಡಿದ್ದಾನೆ. ಸುಮ್ಮನೆ ಒಂದು ಜೀವವಲ್ಲ, ಕೇವಲ ಜೀವವಲ್ಲ, ಸಮೃದ್ಧಿಯಾದ ಜೀವವನ್ನು ಹೊಂದಿಕೊಂಡಿದ್ದಾನೆ. ಆದರೆ ಈ ಸಾರ್ದೀಸಿನ ಸಭೆಯ ಪರಿಸ್ಥಿತಿ ಏನಾಗಿತ್ತು ಅಂತ ಹೇಳಿದರೆ, ಅವರಿಗೆ ಹೆಸರು ಜೀವಿಸುವವರು ಎಂಬುದಾಗಿದ್ದರೂ ಕೂಡ ದೇವರು ಅಂತರಂಗವನ್ನು ನೋಡುವಾತನಾಗಿದ್ದಾನೆ. ದೇವರು ಹೇಳುತ್ತಿದ್ದಾರೆ, ನೀನು ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಈಗ ದೇವರು ಹೇಳುತ್ತಿದ್ದಾರೆ, ನೀನು ಹೆಸರಿಗಷ್ಟೇ ಜೀವಂತನಾಗಿದ್ದಿ, ಆದರೆ ದೇವರು ಎಚ್ಚರಿಸ್ತಾ ಇದ್ದಾರೆ, ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಇವರು ಏನಾಗಿದ್ದಾರೆ? ಒಂದು ನಿದ್ರೆಗೆ ಜಾರಿ ಹೋಗಿಬಿಟ್ಟಿದ್ದಾರೆ, ಆತ್ಮಿಕ ನಿದ್ರೆಗೆ ಹೋಗಿಬಿಟ್ಟಿದ್ದಾರೆ. ನೋಡಿ, ನಿದ್ರೆ ಮಾಡುವವನು, ಒಳ್ಳೆಯ ನಿದ್ರೆ ಮಾಡುವವನು ಎಷ್ಟು ಶಕ್ತನಾಗಿದ್ದರು, ಎಷ್ಟು ಪ್ರಬಲನಾಗಿದ್ದರು, ಎಷ್ಟು ಪರಾಕ್ರಮಿಯಾಗಿದ್ದರು, ಎಂಥ ಮಲ್ಲ ಯುದ್ಧಗಳನ್ನು ಮಾಡುವವನಾಗಿದ್ದರು, ನೂರಾರು ಜನರನ್ನು ಒಬ್ಬನೇ ಎದುರಿಸುವಷ್ಟು ಶಕ್ತಿ ಸಾಮರ್ಥ್ಯವುಳ್ಳವನಾಗಿದ್ದರು. ನೋಡಿ, ನಿದ್ರೆಗೆ ಜಾರಿ ಬಿಟ್ಟರೆ ಅವನು ಸತ್ತದ್ದಕ್ಕೆ ಸಮಾನ. ಆ ನಿದ್ರೆಯ ಸಮಯದಲ್ಲಿ ಅವನನ್ನು ಯಾವುದೋ ರೀತಿಯಲ್ಲಿ ಶತ್ರುವಿಗೆ ಅಧೀನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಿದ್ರೆ ಮಾಡುವಂಥ ಸಮಯದಲ್ಲಿ ಅವರಿಗೆ ಏನು ಕಮಾಂಡ್ ಮಾಡಲಿಕ್ಕೆ ಆಗಲ್ಲ, ಏನು ಆರ್ಡರ್ ಕೊಡಲಿಕ್ಕೆ ಆಗಲ್ಲ, ಅಥವಾ ತನ್ನ ವಿರುದ್ಧವಾಗಿ ಬಂದಿರುವಂಥ ಶತ್ರುವನ್ನು ಎದುರಿಸಿ ಹೋರಾಡಲಿಕ್ಕೆ ಆಗಲ್ಲ. ಆಯುಧಗಳು ತನ್ನ ಕೈಯಲ್ಲಿದ್ದರೂ ಅದನ್ನು ಬಳಸಲಿಕ್ಕೆ ಸಾಧ್ಯವಾಗಲ್ಲ. ನೋಡಿ, ಎಷ್ಟು ಪರಾಕ್ರಮಶಾಲಿಗಳು ನಿದ್ರೆಯ ಆ ಒಂದು ಮಂಪರಿನಲ್ಲಿ ಅಥವಾ ಗುಂಗಿನಲ್ಲಿ, ನಿದ್ರೆಯ ಆ ಒಂದು ಸಮಯದಲ್ಲಿ ಈ ಲೋಕದ ಜೀವಿತವನ್ನು ಮುಗಿಸಿದ್ದಾರೆ ಅಥವಾ ಅವ್ರನ್ನ ಸಂಹಾರ ಮಾಡಿದ್ದಾರೆ. ಬಹಳ ಅವರಿಗಿಂತ ಬಲ ಕಡಿಮೆ ಇರುವವರು, ಶಕ್ತಿ ಕಡಿಮೆ ಇರುವರು. ನೋಡಿ, ಅನೇಕ ಪಟ್ಟಣಗಳು, ಅನೇಕ ಕೋಟೆಗಳು, ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನಿದ್ರೆಯ ಆ ಒಂದು ಸಮಯದಲ್ಲಿ ಶತ್ರುಗಳಿಗೆ ವಶವಾಗಿದ್ದಾವೆ. ನಮಗೆ ಬಾಬೆಲ್ ಪಟ್ಟಣದ ಬಗ್ಗೆ ಹೇಳ್ಬೋದು, ನಿನವೆ ಪಟ್ಟಣದ ಬಗ್ಗೆ ಹೇಳ್ಬೋದು, ಕಾನ್ಸ್ಟಂಟೈನ್ ಪಟ್ಟಣದ ಬಗ್ಗೆ ಹೇಳ್ಬೋದು. ಅವರು ನಿದ್ರೆ ಮಾಡುವಂಥ ಸಮಯದಲ್ಲಿ ಆ ಪಟ್ಟಣವನ್ನು ಶತ್ರುಗಳು ವಶಪಡಿಸಿಕೊಂಡ್ರು. ಎರಡನೇ ಮಹಾಯುದ್ಧ ಕಾಲದಲ್ಲಿ ಮಿತ್ರ ಸೇನೆ ಅಂತ ಕರೆಯಲ್ಪಡುವ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಇನ್ನು ರಷ್ಯಾ ಮುಂತಾದ ದೇಶಗಳ ಸೈನಿಕರು ಜರ್ಮನಿಯ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಜರ್ಮನಿಯ ನಾಯಕ ಹಿಟ್ಲರ್ ಎರಡನೇ ಮಹಾಯುದ್ಧ ಕಾಲದಲ್ಲಿ ಬಹಳ ಪ್ರಬಲ ನಾಯಕ. ಅವರಿಗೆ ಬಹಳ ದೊಡ್ಡ ಮಿಲಿಟರಿ ಪಡೆ ಇತ್ತು. ಅದರಲ್ಲಿ ಒಂದು 5 ಲಕ್ಷ ನೇರವಾದ ಇವರ ಕಮಾಂಡಿಂಗ್ ಕೆಳಗೆ ಬರುವಂಥ ಸೈನಿಕರಿದ್ದರು. ಅವರಿಗೆ ಕಮಾಂಡ್ ಮಾಡಲಿಕ್ಕೆ ಬೇರೆ ಯಾರಿಗೂ ಅಧಿಕಾರ ಇರಲಿಲ್ಲ. ಅವರಿಗೆ ಅಪ್ಪಣೆ ಕೊಡಲಿಕ್ಕೆ, ಆರ್ಡರ್ಗಳನ್ನು ಹಾಕಲಿಕ್ಕೆ ಹಿಟ್ಲರ್ನಿಗೆ ಹೊರತು ಬೇರೆ ಯಾರಿಗೆ ಕೂಡ ಅಧಿಕಾರ ಇರಲಿಲ್ಲ. ಆದರೆ ಏನಾಯಿತು, ಹಿಟ್ಲರ್ ಒಂದು ರಾತ್ರಿ ನಿದ್ರೆ ಮಾಡಿಬಿಟ್ಟಿದ್ದಾನೆ. ನಿದ್ರೆ ಮಾಡುವಂಥ ಸಮಯದಲ್ಲಿ ಹಿಟ್ಲರಿಗೆ ಒಂದು ಕಾಯ್ದೆ ಇತ್ತು, ಯಾರೂ ತನ್ನನ್ನು ಎಚ್ಚರಿಸಬಾರದು. ಎಚ್ಚರಿಸಿದರೆ ಅಥವಾ ಹಿಟ್ಲರ್ನ ನಿದ್ದೆಗೆ ಭಂಗಪಡಿಸಿದರೆ ಅವನಿಗೆ ಭಾಳ ಕಠಿಣವಾದ ಶಿಕ್ಷೆ ದೊರಕ್ತಾ ಇತ್ತು. ಆದರೆ ಶತ್ರುಗಳು ಮುತ್ತಿಕೊಂಡು ಬಿಟ್ಟಿದ್ದಾರೆ. ಇವ್ರನ್ನ ಎಬ್ಬಿಸಬೇಕು ಅಂತ ಆಸೆ ಉಂಟು, ಆದರೆ ಎಬ್ಬಿಸಲಿಕ್ಕೆ ಸಾಧ್ಯವಿಲ್ಲ. ಎಬ್ಬಿಸುವಂಥ ವ್ಯಕ್ತಿ ಕೆಲವೊಮ್ಮೆ ಸಾಯಲಿಕ್ಕೂ ಕೂಡ ಸಾಧ್ಯತೆಗಳಿದ್ದಾವೆ. ಇವರು ತುಂಬ ಹೊತ್ತು ಮಲಗಿದರು, ಬೆಳಿಗ್ಗೆ ಎದ್ದೇಳಲಿಲ್ಲ, ಮಧ್ಯಾಹ್ನದವರೆಗೆ ಮಲಗಿಬಿಟ್ರು. ಅಷ್ಟೊತ್ತಿಗೆ ಜರ್ಮನಿಯ ಶತ್ರುಗಳು ಅಥವಾ ಮಿತ್ರ ಸೇನೆ
ಅವ್ರನ್ನ ಸುತ್ತುವರಿದು ವಶಪಡಿಸಿಕೊಂಡು ಬಿಟ್ಟರು. ಕೊನೆಗೆ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಂಡ ಎಂಬುದಾಗಿ ನೋಡ್ತೇವೆ. ನೋಡಿ, ಇಲ್ಲಿ ನಿದ್ರೆ ಅನ್ನುವಂಥದ್ದು ಮರಣಕ್ಕೆ ಸಮಾನವಾಗಿದೆ ಎಂಬುದಾಗಿ ನೋಡ್ತೇವೆ. ಅದಕ್ಕಾಗಿ ಆತ್ಮಿಕ ನಿದ್ರೆ ಮಾಡುವಂಥ ಪ್ರತಿಯೊಬ್ಬರು ಎಚ್ಚರಗೊಳ್ಳಬೇಕು ಎಂಬುದಾಗಿ, ನಿದ್ರೆ ಮಾಡುವವನೇ ಎಚ್ಚರಗೊಳ್ಳು ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಆ ವಾಕ್ಯವನ್ನು ಕೂಡ ನಾವು ನೋಡಿಕೊಳ್ಳುವಂಥವರಾಗಿರೋಣ. ನಾವು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯ. ಆದುದರಿಂದ ನಿದ್ರೆ ಮಾಡುವನು ಎಚ್ಚರವಾಗು, ಸತ್ತವರನ್ನ ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗೆಯೇ ನಾವು ಮುಂದಕ್ಕೆ ನಾವು ನೋಡುವಂಥ ಸಮಯದಲ್ಲಿ ದೇವರು ಹೇಳ್ತಿದ್ದ, ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ನಿನಗೆ ಸುವಾರ್ತೆ ಯಾವ ರೀತಿ ಸಿಕ್ಕಿದೆ, ಯಾವ ರೀತಿ ನಂಬಿದ್ದೆ, ಅದನ್ನು ನೆನಪಿಗೆ ತಂದುಕೋ. ಮತ್ತು ಯೇಸು ಹೇಳ್ತಾನೆ, ನಾನು ಕಳ್ಳನು ಬರುವ ಹಾಗೆ ಬರುವೆನು ಎಂಬುದಾಗಿ. ಮತ್ತು ಮುಂದೆ ನಾವು ನೋಡ್ತೇವೆ, ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಂಥ ಕೆಲವರು ನಿನ್ನೊಳಗಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ನೋಡಿ, ದೇವರು ನಮಗೆ ಒಂದು ಆತ್ಮಿಕ ವಸ್ತ್ರ ಕೊಟ್ಟಿದ್ದಾನೆ, ರಕ್ಷಣೆಯ ವಸ್ತ್ರ ಕೊಟ್ಟಿದ್ದಾನೆ, ನೀತಿಯ ವಸ್ತ್ರ ಕೊಟ್ಟಿದ್ದಾನೆ. ಇದನ್ನು ನಾವು ಮೈಲಿಗೆ ಮಾಡಿಕೊಳ್ಳಬಾರದು. ಒಂದು ವೇಳೆ ಏನೋ ಅಚಾತುರ್ಯಗಳು ನಡೆದು ಕೊಳೆಯಾಗಿದ್ದರೆ ದೇವರ ವಾಕ್ಯ ಹೇಳ್ತದೆ, ಯಜ್ಞದ ಕುರಿಯದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ತಮ್ಮ ಅಂಗಿಗಳನ್ನು ತೊಳಕೊಂಡವರು ಧನ್ಯರು. ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ. ಈಗ ಯೇಸ್ವಾಮಿ ಹೇಳ್ತಿದ್ದಾರೆ, ಜಯಶಾಲಿಗಳಿಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ನೋಡಿ, ರಕ್ಷಣೆಯ ವಸ್ತ್ರ ರಕ್ಷಣೆ ಹೊಂದಿದಾಗ ದೇವರು ಕೊಡ್ತಾರೆ. ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕ್ರಿಸ್ತನೇ ನಮ್ಮ ರಕ್ಷಣೆಯಾಗಿದ್ದಾನೆ, ರಕ್ಷಣೆಯ ವಸ್ತ್ರವಾಗಿದ್ದಾನೆ, ಕ್ರಿಸ್ತನನ್ನು ಧರಿಸಿಕೊಂಡು ಬಿಟ್ಟಿದ್ದೇವೆ. ಈಗ ಪರಲೋಕದಲ್ಲಿ ನಮಗೆ ಆ ಒಂದು ದೈವಿಕವಾದ ಮಹಿಮೆಯ ವಸ್ತ್ರಗಳನ್ನು ನಮಗೆ ಕೊಡುವವರಾಗಿದ್ದ, ಅಥವಾ ದೇವರು ಕೊಡುವಾತನಾಗಿದ್ದಾನೆ. ಇನ್ನು ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರು ಅಳಿಸಿ ಹಾಕಲ್ಪಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಮತ್ತು ದೇವರು ಹೇಳ್ತಿದ್ದಾರೆ, ಯೇಸ್ವಾಮಿ ಹೇಳ್ತಿದ್ದಾರೆ, ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ಆತನ ದೂತರ ಮುಂದೆಯೂ ಒಪ್ಪುವನು. ಒಂದು, ಶುಭ್ರ ವಸ್ತ್ರಗಳನ್ನು ಹೊದಿಸುವರು. 2, ನಾವು ನೋಡ್ತಾ ಇದ್ದೇವೆ, ಜೀವಬಾಧ್ಯರ ಪಟ್ಟಿಯಿಂದ ಹೆಸರು ಅಳಿಸಲ್ಪಡುವುದಿಲ್ಲ ಮತ್ತು ದೇವದೂತರ ತಂದೆಯ ಮುಂದೆ ಮತ್ತು ದೇವದೂತರ ಮುಂದೆ ಇವನು ನನ್ನವನು ಎಂದು ಯೇಸು ಸ್ವಾಮಿ ಹೇಳುವವರಾಗಿರುತ್ತಾರೆ ಎಂಬುದಾಗಿ ಕೂಡ ನಾವು ನೋಡಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ನಾವು ನೋಡುವಂಥವರಾಗಿದ್ದೇವೆ, ನಾವು ಪ್ರಕಟಣೆ ಗ್ರಂಥದಲ್ಲಿ 3ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ಅದರ 12 ಮತ್ತು 13ನೇ ವಾಕ್ಯದಲ್ಲಿ ನೋಡ್ತೇವೆ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರುವ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರ ನಾಮಕ್ಕೆ ಸ್ತೋತ್ರ. ಇದು ಫಿಲಡೆಲ್ಫಿಯಾದವರಿಗೆ ಬರೀತಿರುವಂಥ ಒಂದು ಸಂದೇಶ, ಅಥವಾ ಕೊಡ್ತಿರುವಂಥ ಸಂದೇಶದ ಕೊನೆಯ ಭಾಗ ಎಂಬುದಾಗಿ ನೋಡ್ತೇವೆ. ಫಿಲಡೆಲ್ಫಿಯಾ ಅಲ್ಲಿ ನಾವು ನೋಡ್ತೇವೆ, ಸಹೋದರ ಸ್ನೇಹ ಎಂಬುದು ಆ ಒಂದು ಶಬ್ದದ ಅರ್ಥ. ನೋಡಿ, ಇವರ ಬಗ್ಗೆ ಯೇಸು ಸ್ವಾಮಿ ಯಾವುದೇ ತಪ್ಪು ಹೊರಿಸ್ತಾ ಇಲ್ಲ ಎಂಬುದು ಕೂಡ ಗಮನಾರ್ಹವಾದಂಥ ವಿಷಯ. ನೋಡಿ, ಅವರ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ರಿಂದ ಈಗೋ ನಿನ್ನೆದುರಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನಗಿರುವ ಶಕ್ತಿ ಕೊಂಚ, ನೀನು ಬಹಳ ಪ್ರಸಿದ್ಧನಾದ ವ್ಯಕ್ತಿಯಲ್ಲ, ನಿನಗೆ ವಾಕ್ಯದ ಜ್ಞಾನ ಕೆಲವೊಮ್ಮೆ ಕಡಿಮೆ ಇರ್ಬೋದು, ಅಥವಾ ನಿನಗೆ ಆರೋಗ್ಯ ಕಡಿಮೆ, ನಿನಗೆ ಹಣ ಕಡಿಮೆ, ಹೆಸರು ಕೀರ್ತಿ ಇದೆಲ್ಲ ನಿನಗೆ ಕಡಿಮೆ. ಆದರೆ ನೀನು ನನ್ನ ವಾಕ್ಯವನ್ನು ಕಾಪಾಡಿಕೊಂಡಿದ್ದಿ, ನನ್ನ ವಾಕ್ಯದಲ್ಲಿ ನೀನು ನೆಲೆಗೊಂಡಿದ್ದಿ. ಮತ್ತು ಮುಂದೆ ನೋಡ್ತೇವೆ, ಅನೇಕ ಸೈತಾನನ ಸಮಾಜದವರು ಇವರನ್ನು ಹೀಯಾಳಿಸ್ತಾ ಇದ್ದರು, ಗೇಲಿ ಮಾಡ್ತಾಯಿದ್ರು, ಹಿಂಸೆ ಕೊಡ್ತಾಯಿದ್ರು. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಅವರು ಬಂದು ನಿನ್ನ ಮುಂದೆ ಅಡ್ಡ ಬೀಳುವ ಹಾಗೆ ಮಾಡ್ತೇನೆ. ಮತ್ತು ಯೇಸು ಸ್ವಾಮಿ ಹೇಳ್ತಿದ್ದಾರೆ 10ನೇ ವಾಕ್ಯದಲ್ಲಿ, ಲೋಕಕ್ಕೆಲ್ಲ ದೊಡ್ಡ ಶೋಧನೆ ಬರ್ತದೆ, ಅಂಥ ಕಾಲದಲ್ಲಿ ನಿನ್ನನ್ನು ತಪ್ಪಿಸಿ ನಾನು ಕಾಪಾಡ್ತೇನೆ. ಮತ್ತು ಯೇಸು ಸ್ವಾಮಿ ಹೇಳ್ತಾರೆ, ಬೇಗ ಬರುತ್ತೇನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈಗ ಮುಂದೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು,
ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ನೋಡಿ, ಜಯಶಾಲಿಯನ್ನು ದೇವರ ಆಲಯದಲ್ಲಿ ಸ್ತಂಭ ನಿಲ್ಲಿಸುವ ಹಾಗೆ ನಿಲ್ಲಿಸ್ತೇನೆ, ಇನ್ನು ಅದು ಅಲ್ಲಿಂದ ಹೋಗುವುದೇ ಇಲ್ಲ ಎಂಬುದಾಗಿ. ನೋಡಿ, ಮುಖ್ಯ ಸ್ತಂಭಗಳೆಲ್ಲ ಬಿದ್ದು ಹೋಗಿಬಿಟ್ರೆ ಅಥವಾ ಪಿಲ್ಲರ್ಗಳೆಲ್ಲ ಬಿದ್ದು ಹೋಗಿಬಿಟ್ರೆ ಕಟ್ಟಡ ಬಿದ್ದು ಹೋಗ್ತದೆ. ಹಾಗಾಗಿ ಕಟ್ಟಡ ಉಳಿಬೇಕಾದ್ರೆ ಪಿಲ್ಲರ್ ಮುಖ್ಯ. ಪಿಲ್ಲರ್ ಇರುವಷ್ಟು ಕಾಲ ಕಟ್ಟಡ ಇರ್ತದೆ. ನೋಡಿ, ಈ ಫಿಲಡೆಲ್ಫಿಯಾ ಎಂಬಂಥ ಸ್ಥಳ ಇವತ್ತು ಆ ಹೆಸರಿನಿಂದ ಗುರುತಿಸಲ್ಪಡ್ತಾ ಇಲ್ಲ, ಹೊಸ ಹೆಸರಿನಿಂದ ಗುರುತಿಸಲ್ಪಡ್ತಾ ಇದೆ. ಆ ಹಳೆಯ ಕಾಲದ ಆರಾಧನೆ ನಡೀತಾ ಇದ್ದಂಥ ಸ್ಥಳಗಳು ಈಗ ನೋಡಿ ಹೆಚ್ಚು ಕಡಿಮೆ 2000 ವರ್ಷಗಳಾಗಿದ್ದಾವೆ. ಆರಾಧನೆ ನಡೀತಾ ಇದ್ದಂಥ ಸಭೆಯ ಕಟ್ಟಡದ ಕೆಲವು ಸ್ತಂಭಗಳು ಹಾಗೆಯೇ ನಿಂತಿದ್ದಾವೆ, ಉಳಿದವುಗಳೆಲ್ಲ ಕೆಡವಲ್ಪಟ್ಟಿದ್ದಾವೆ. ದೇವರ ನಾಮಕ್ಕೆ ಸ್ತೋತ್ರ. ಸ್ವಾಮಿ ಇದನ್ನು ಒಂದು ಆತ್ಮಿಕ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲ ಕೆಡವಲ್ಪಟ್ಟರೂ ಸ್ತಂಭ ಕೆಡವಲ್ಪಡಲಿಲ್ಲ. ಹಾಗೆಯೇ ನಾವು ದೇವರ ಮಕ್ಕಳಾಗಿ ನಂಬಿಗಸ್ತರಾಗಿ ನಾವು ಬಹಳ ಶಕ್ತಿಶಾಲಿಗಳು, ಬಲಿಷ್ಠರು, ಬಹಳ ಪ್ರಸಿದ್ಧರು, ಹೆಸರಾಂತ ವ್ಯಕ್ತಿಗಳು ಏನು ಆಗಿರದಿದ್ದರೂ ಕೂಡ ನಂಬಿಗಸ್ತರಾಗಿ ನಾವು ಇರುವುದಾದರೆ ಸ್ತಂಭದ ಹಾಗೆ ನಾನು ನಿನ್ನನ್ನು ನಿಲ್ಲಿಸ್ತೇನೆ ಎಂಬುದಾಗಿ. ಯಾವುದೆಲ್ಲ ಬಿದ್ದು ಹೋದರೂ, ಏನೆಲ್ಲ ಬಿದ್ದು ಹೋದರೂ ನೀನು ಬಿದ್ದು ಹೋಗುವುದಿಲ್ಲ. ಯಾರೆಲ್ಲ ದೇವರ ಬಳಿಯಿಂದ ಹೋದರೂ ಈ ಲೋಕವನ್ನು ಪ್ರೀತಿಸಿ ಅನೇಕರು ಹೋಗುವವರಾಗಿದ್ದಾರೆ. ಯೂದ, ದೇಮ ಅನೇಕರು ಬಿಟ್ಟು ಹೋದರು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ, ಗೇಹಜಿ. ಆದರೆ ನೀನು ನಂಬಿಕೆಯಲ್ಲಿ ನೆಲೆಗೊಂಡಿರುವಿ. ನೋಡಿ, ಜಯಶಾಲಿಗೆ ದೇವರೇನು ಮಾಡ್ತಾರೆ? ದೇವರ ಆಲಯದಲ್ಲಿ ಸ್ತಂಭದ ಹಾಗೆ ನಿಲ್ಲಿಸ್ತಾರೆ. ಮತ್ತು ದೇವರು ಹೇಳ್ತಿದ್ದಾರೆ, ನನ್ನ ಹೊಸ ಹೆಸರನ್ನು ದೇವರ ಬಳಿಯಿಂದ ಇಳಿದು ಬರುವ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮ್ ಎಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರು ಹೇಳ್ತಿದ್ದಾರೆ, ನನ್ನ ದೇವರ ಹೆಸರನ್ನು ಅವನ ಮೇಲೆ ಬರೀತೇನೆ. ಪರಲೋಕದಿಂದ ಇಳಿದು ಬರುವ ಹೊಸ ಯೆರೂಸಲೇಮಿನ ಹೆಸರನ್ನು ಅವನ ಮೇಲೆ ಬರೀತೇನೆ. ನನ್ನ ಹೊಸ ಹೆಸರನ್ನು ಬರೀತೇನೆ. ನೋಡಿ, ಕರ್ತನಾಗಿರುವ ಯೇಸುಸ್ವಾಮಿ ಹೇಳ್ತಿದ್ದಾರೆ. ಅಥವಾ ತಂದೆ, ಮಗ, ಪವಿತ್ರಾತ್ಮನಾಗಿರುವ ದೇವರ ಹೆಸರು ಬರೆಯಲ್ಪಡುತ್ತದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಭಾಳ ಸ್ಪಷ್ಟವಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಎಲೋಹಿಮ್ ದೇವರಾಗಿ ಮೊದಲು ದೇವರು ಕಾಣಿಸಿಕೊಂಡರು, ಅಂದರೆ ಸೃಷ್ಟಿಕರ್ತನು. ನಂತರ ಎಲ್ ಶಡಾಯಿ ಎಂಬುದಾಗಿ ಕರೆಯಲ್ಪಟ್ಟರು, ಸರ್ವಶಕ್ತನು ಎಂಬುದಾಗಿ. ನಂತರ ಮೋಶೆ ಕಾಲದಲ್ಲಿ ಯೆಹೋವ ಎಂಬುದಾಗಿ ಪ್ರಕಟಿಸಿಕೊಂಡರು. ನಂತರ ಹೊಸ ಒಡಂಬಡಿಕೆಗೆ ಬರುವಾಗ ಇಮ್ಮಾನುವೇಲ್ ಎಂಬುದಾಗಿ ಮತ್ತು ಯೇಸು ಎಂಬುದಾಗಿ ಪ್ರಕಟಿಸಿಕೊಂಡರು. ಅದೇ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ರಕ್ಷಣೆಯ ಕಾರ್ಯ ಮುಗಿದ ನಂತರ ಅವರಿಗೆ ಹೊಸ ಹೆಸರು ಇನ್ನಿರ್ತದೆ. ನಿತ್ಯ ಕಾಲದಲ್ಲಿ ಬರಲಿರುವ ನಿತ್ಯ ಕಾಲದಲ್ಲಿ ಹೊಸ ಹೆಸರಿನಿಂದ ಅವರು ಗುರುತಿಸಲ್ಪಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತು ಯೇಸು ಎಂಬ ಹೆಸರಲ್ಲಿ ಗುರುತಿಸಲ್ಪಡದೆ ಅವರು ಹೊಸ ಹೆಸರಿನಿಂದ ಅನಂತ ಕಾಲದಲ್ಲಿ ಗುರುತಿಸಲ್ಪಡ್ತಾರೆ. ಯೇಸು ಎಂಬುದು ಲೋಕಕ್ಕೆ ಮನುಷ್ಯನಾಗಿ ಬಂದಾಗ ಅವರಿಗೆ ಕೊಡಲ್ಪಟ್ಟಂಥ ಹೆಸರು, ಅಥವಾ ಪಾಪದಿಂದ ಬಿಡಿಸಿ ಕಾಯುವವನು ಎಂಬುದು. ಕ್ರಿಸ್ತನು ಅನ್ನುವಂಥದ್ದು ಅನಾದಿ ಶಾಶ್ವತವಾಗಿದ್ದಂಥ ದೇವರ ನಾಮ, ಲೋಕಕ್ಕೆ ಬರುವ ಮೆಸ್ಸಿಯನ ನಾಮ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮವನ್ನು ನಮ್ಮ ಮೇಲೆ ಬರೆಯಲಾಗ್ತದೆ ಎಂಬುದಾಗಿ. ಒಂದು ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ನೋಡಿದ್ದೇವೆ, ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆ. ನೀನು ಮತ್ತು ದೇವರ ರಾಜ್ಯದಿಂದ ಹೋಗುವಂಥ ಒಂದು ಅವಕಾಶಗಳು ಬರುವುದಿಲ್ಲ, ಬಿದ್ದು ಹೋಗುವುದಿಲ್ಲ. ಮತ್ತು ದೇವರ ಹೆಸರು, ಕ್ರಿಸ್ತನ ಹೊಸ ಹೆಸರು ಮತ್ತು ಹೊಸ ಯೆರೂಸಲೇಮಿನ ಹೆಸರನ್ನು ಬರೆಯಲಾಗ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕಡೆಯದಾಗಿ ನಾವು ಬರುವಂಥ ಸಮಯದಲ್ಲಿ ನಾವು ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಈಗ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಲವೋದಿಕೀಯ ಸಭೆಗೆ ಯೇಸುಸ್ವಾಮಿ ಸಂದೇಶವನ್ನು ಕೊಟ್ಟುಕೊಂಡು ಜಯಶಾಲಿಗಳಿಗೆ ನಾನು ಏನು ಕೊಡ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಿದ್ದಾರೆ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಾನು ಜಯ ಹೊಂದಿ, ನಾನು ಪಾಪ, ಶಾಪ, ರೋಗ, ದುಃಖ, ಮರಣ ಎಲ್ಲವನ್ನು ಜಯಿಸಿದೆ. ಅಥವಾ ಈ ಲೋಕದ ಮನುಷ್ಯನಿಗೆ ವಿರೋಧವಾಗಿ ಬಂದಿದ್ದಂಥ ಎಲ್ಲವನ್ನು, ಅಂದರೆ ಪಾಪ, ಶಾಪ, ಮರಣ, ಇನ್ನು ಪ್ರತಿಯೊಂದನ್ನು ನಾನು ಜಯಿಸಿದೆ. ಸೈತಾನನ ಜಯಿಸಿದೆ, ಮರಣವನ್ನು ಜಯಿಸಿದೆ, ಈ ಲೋಕಕ್ಕೆ ಬಂದ ಪಾಪವನ್ನು ಜಯಿಸಿದರು. ಜಯ ಹೊಂದಿ ನಾನು ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು.
ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತೆ ಮಾಡುವೆನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಆತನೊಂದಿಗೆ ಸಿಂಹಾಸನದಲ್ಲಿ ನಮ್ಮನ್ನು ಕುಳ್ಳಿಸುವ ಆತನಾಗಿದ್ದಾನೆ. ಆತ ರಾಜಾದಿ ರಾಜನಾಗಿದ್ದಾನೆ. ನಾವು ರಾಜರಾಗಿದ್ದೇವೆ. ಆತನ ಮಕ್ಕಳಾಗಿ ನಾವು ರಾಜರಾಗಿದ್ದೇವೆ, ರಾಜಕುಮಾರರಾಗಿದ್ದೇವೆ. ತನ್ನೊಂದಿಗೆ ನಮ್ಮನ್ನು ಸಿಂಹಾಸನದಲ್ಲಿ ಕುಳ್ಳಿಸ್ತಾನೆ. ಆದರೆ ಯಾವ ರೀತಿ ಜಯ ಹೊಂದಬೇಕು, ಯಾವ ವಿಷಯದಲ್ಲಿ ಜಯ ಹೊಂದಬೇಕು? ನೋಡಿ, ಈ ಲೌಕಿಕ ಸಭೆಯ ವಿಷಯಕ್ಕೆ ಬರುವಂಥ ಸಮಯದಲ್ಲಿ ನಾವು ನೋಡ್ತೇವೆ, ಇದು ಕಡೆಯ ಕಾಲದ ಸಭೆಯ ಒಂದು ಲಕ್ಷಣ ಎಂಬುದಾಗಿ. ಯಾಕಂದರೆ ಪ್ರಾರಂಭದಲ್ಲಿ ನೋಡ್ತೇವೆ ಆಮೇನ್ ಎಂಬಾತನು. ನೋಡಿ, ನಾವು ಪ್ರಾರ್ಥನೆ ಮಾಡಿ ಮುಗಿಸುವಂಥ ಸಮಯದಲ್ಲಿ ಆಮೇನ್ ಅಂತ ಹೇಳ್ತೇವೆ. ಹಾಗೆ ಆಗಲಿ ಎಂಬುದು ಒಂದು ಅರ್ಥ, ಮುಖ್ಯವಾದ ಅರ್ಥ. ಆದರೆ ಆ ಆಮೇನ್ ಎನ್ನುವಂಥದ್ದು ಯೇಸು ಕ್ರಿಸ್ತನ ಹೆಸರು ಕೂಡ ಎಂಬುದಾಗಿ. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ ಆಮೇನ್ ಎಂಬಾತನು ಅಂದರೆ ನಮ್ಮ ತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ, ಆಮೇನ್ ಅನ್ನುವಂಥದ್ದು ಹಾಗೆ ಆಗಲಿ ಎಂಬಂಥ ಅರ್ಥ ಮಾತ್ರವಲ್ಲದೆ ಯೇಸು ಅಥವಾ ಕ್ರಿಸ್ತನು ಎಂಬ ಅರ್ಥವನ್ನು ಕೂಡ ನಾವು ಅದರಲ್ಲಿ ನೋಡುವಂಥವರಾಗಿದ್ದೇವೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಈಗ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಿನ್ನ ಪರಿಸ್ಥಿತಿ ಹೇಗುಂಟು ಅಂತೇಳಿದರೆ, ನೀನು ಬೆಚ್ಚಗೂ ಇಲ್ಲ ತಣ್ಣಗೂ ಇಲ್ಲ, ಉಗುರು ಬೆಚ್ಚಗಿರುವಂಥ ಪರಿಸ್ಥಿತಿಯಲ್ಲಿ ನೀನು ಇದ್ದಿ ಎಂಬುದಾಗಿ ಲೌಕಿಕ ಸಭೆಗೆ ಹೇಳ್ತಾ ಇದ್ದಾರೆ. ಮುಂದೆ ನಾವು ನೋಡ್ತಾ ಇದ್ದೇವೆ, ಈ ಲೌಕಿಕ ಸಭೆಯವರು ಏನು ಹೇಳಿಕೊಳ್ತಾ ಇದ್ದರು ಅಂತ ಹೇಳಿದರೆ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀ. ನೋಡಿ, ಯೇಸುಸ್ವಾಮಿ ಹೇಳ್ತಿದ್ದಾರೆ, ನೀನು ಉಗುರು ಬೆಚ್ಚಗಿನ ಪರಿಸ್ಥಿತಿಯಲ್ಲಿದ್ದಿ, ತಂಪಗೂ ಇಲ್ಲ, ತಣ್ಣಗೂ ಇಲ್ಲ, ಬೆಚ್ಚಗೂ ಇಲ್ಲ. ಯಾವುದಾದ್ರೂ ಒಂದು ಪರಿಸ್ಥಿತಿ ಚೆನ್ನಾಗಿದ್ದರೆ, ತಂಪಾಗಿ ಇದ್ದರೆ ಅಥವಾ ಬೆಚ್ಚಗಾಗಿದ್ದರೆ, ಬಿಸಿ ನೀರಾಗಿದ್ದರೆ, ತಂಪು ನೀರಾಗಿದ್ದರೆ ಕುಡಿಲಿಕ್ಕೆ ಆಗ್ತಿತ್ತು. ಈಗ ನೀನು ಉಗುರು ಬೆಚ್ಚಗಿದ್ದಿ, ಯಾವ ರುಚಿಯೂ ಇಲ್ಲದಂಥ ನೀರು ಕಾರಿ ಬಿಡುವಂಥ ಪರಿಸ್ಥಿತಿಯಲ್ಲಿ ನೀನು ಇದ್ದಿ ಎಂಬುದಾಗಿ. ಇನ್ನು ಅಷ್ಟಕ್ಕೆ ಮುಗಿಲಿಲ್ಲ. ಈ ಲೌಕಿಕ ಸಭೆಯವರು ಹೇಳ್ತಿದ್ದಾರೆ, ನಾನು ಐಶ್ವರ್ಯವಂತನು ಅಂದರೆ ಭೌತಿಕವಾಗಿ ಐಶ್ವರ್ಯವಂತನು. ಮತ್ತು ಕೆಲವೊಬ್ಬರು ಹೇಳ್ತಾರೆ, ನಾನು ಆತ್ಮಿಕವಾಗಿಯೂ ಕೂಡ ಭಾಳ ಐಶ್ವರ್ಯವಂತನಾಗಿ ಹೇಳುವವರು ಇದ್ದಾರೆ. ಆತ್ಮಿಕ ಮದ ಗರ್ವ ಬಂದಂಥವರು ಹೇಳುವವರು ಇದ್ದಾರೆ. ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೆ. ಆದರೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದುರವಸ್ಥೆಯಲ್ಲಿ ಬಿದ್ದಿರುವಂಥವನು ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ನೀನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಅಂತ ಹೇಳಿಕೊಂಡಿದ್ದರೂ ಕೂಡ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನಾಗಿದ್ದಿ, ದರಿದ್ರನಾಗಿದ್ದಿ, ಕುರುಡನಾಗಿದ್ದಿ, ಬಟ್ಟೆ ಇಲ್ಲದವನಾಗಿದ್ದಿ ಮತ್ತು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ ಎಂಬುದಾಗಿ. ಇಷ್ಟೆಲ್ಲ ದುರವಸ್ಥೆಯಲ್ಲಿದ್ದರೂ ಕೂಡ ನಾನು ದುರವಸ್ಥೆಯಲ್ಲಿದ್ದೇನೆ, ದೌರ್ಭಾಗ್ಯನಾಗಿದ್ದೇನೆ, ದರಿದ್ರನಾಗಿದ್ದೇನೆ, ಬಟ್ಟೆ ಇಲ್ಲದವನಾಗಿದ್ದೇನೆ, ಕುರುಡನಾಗಿದ್ದೇನೆ, ಇದೆಲ್ಲ ನೀನು ತಿಳಿಯದೇ ಇದ್ದಿ. ಇದು ಬಹಳ ದೊಡ್ಡ ಒಂದು ಕಷ್ಟದ ಪರಿಸ್ಥಿತಿ ಎಂಬುದಾಗಿ. ನಂಬಿಕೆಯಿಂದ ಬಿದ್ದು ಹೋಗಿರುವಂಥದ್ದು ತಿಳಿದು ಬಂದರೆ ನಂಬಿಕೆಗೆ ಮರಳಿ ಬರಲಿಕ್ಕೆ ಆಗ್ತದೆ. ಆದರೆ ಅನೇಕರು ನಂಬಿಕೆಯಿಂದ ಬಿದ್ದು ಹೋಗಿ ವರ್ಷಗಳೆಷ್ಟೋ ಆಗಿ ಹೋಗಿದ್ದರು, ಎಷ್ಟೋ ವರ್ಷಗಳ ಹಿಂದೆ ನಂಬಿಕೆಯಿಂದ ಬಿದ್ದು ಹೋಗಿದ್ದರು. ನಂಬಿಕೆಯಿಂದ ಬಿದ್ದು ಹೋಗಿದ್ದೇನೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಆತ್ಮಿಕವಾಗಿ ಒಂದು ಸಾವಿನ ಪರಿಸ್ಥಿತಿಗೆ ನಾನು ತಳ್ಳಲ್ಪಟ್ಟಿದ್ದೇನೆ ಎಂಬುದು ಗೊತ್ತೇ ಇಲ್ಲ. ದೇವನಾಮಕ್ಕೆ ಸ್ತೋತ್ರ. ಬಹಳ ದೌರ್ಭಾಗ್ಯ ಪರಿಸ್ಥಿತಿಯಲ್ಲಿ ಅಥವಾ ಬಹಳ ಒಂದು ಕಷ್ಟಕರವಾದ, ದುಃಖಕರವಾದ, ಶೋಚನೀಯವಾದ ಪರಿಸ್ಥಿತಿಯಲ್ಲಿ ಲೌಕಿಕ ಸಭೆಯವರಿದ್ದಾರೆ. ಯೇಸುಸ್ವಾಮಿ ಹೇಳ್ತಿದ್ದಾರೆ, ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ಬೆತ್ತಲೆತನವು ಕಾಣಿಸದಂತೆ ಒದುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ಒಂದು ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ನಿನ್ನ ಆತ್ಮಿಕ ಐಶ್ವರ್ಯವಂತನನ್ನಾಗಿ ಮಾಡಲಿಕ್ಕೆ ನನಗೆ ಸಾಧ್ಯ. ಅದಕ್ಕಾಗಿ ನೀನು ನನ್ನ ಬಳಿಗೆ ಬರಬೇಕು. ಅಂದರೆ ಅಪರಂಜಿ ಚಿನ್ನವನ್ನು ಕೊಡ್ತೇನೆ, ಅಂದರೆ ನಿನ್ನ ಜೀವಿತ ನನ್ನ ರಕ್ತದಿಂದ ತೊಳೆದು ಪರಿಶುದ್ಧ ಮಾಡ್ತೇನೆ. ಇನ್ನು ಎರಡನೇದಾಗಿ, ನಿನ್ನ ಬೆತ್ತಲೆತನ ಹೋಗಬೇಕು ಅಂದರೆ ಕ್ರಿಸ್ತನನ್ನು ತಿರುಗಿ ಧರಿಸ್ಕೊಳ್ಬೇಕು, ಅಥವಾ ಕ್ರಿಸ್ತನು ಕೊಡುವ ರಕ್ಷಣೆ ವಸ್ತ್ರವನ್ನು ಧರಿಸಿಕೊಳ್ಳಬೇಕು. ತಿರುಗಿ ಮಾನಸಾಂತರ ಹೊಂದಿ ರಕ್ಷಣೆ ಅನುಭವಕ್ಕೆ ಬರಬೇಕು. ಇನ್ನೊಂದಿನ ಕಣ್ಣು ಕಾಣುವಂತೆ ಕಣ್ಣುಗಳಿಗೆ ಹಚ್ಚುವುದಕ್ಕೆ ಅಂಜನವನ್ನು, ಅಂದರೆ ಈ ಕಣ್ಣು ಕಾಣಿಸುವ ಹಾಗೆ ಮಾಡುವಂಥದ್ದು, ಕಣ್ಣು ತೆರೆಯುವಂಥದ್ದು ದೇವರ ವಾಕ್ಯ. ಈ ವಾಕ್ಯವನ್ನು ನನ್ನಿಂದ ಪಡೆದುಕೋ ಎಂಬುದಾಗಿ, ಈ ವಾಕ್ಯವನ್ನು ಓದಲಿಕ್ಕೆ ಪ್ರಾರಂಭಿಸು ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವನಾಮಕ್ಕೆ ಸ್ತೋತ್ರ. ಮತ್ತೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಾನು ಯಾರ್ಯಾರನ್ನು ಪ್ರೀತಿಸ್ತೇನೆ ಅವರನ್ನು ಗದರಿಸುತ್ತೇನೆ, ಶಿಕ್ಷಿಸ್ತೇನೆ. ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಯಾವನಾದರೂ ನನ್ನ ಶಬ್ದ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡ್ತೇನೆ ಎಂಬುದಾಗಿ. ಮತ್ತೆ ಯೇಸುಸ್ವಾಮಿ ಹೇಳುತ್ತಿದ್ದಾರೆ, ಜಯ ಹೊಂದುವವನಿಗೆ ನಾನೇನು ಮಾಡ್ತೇನೆ, ನಾನು ಜಯ ಹೊಂದಿ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತ್ಕೊಂಡ ಹಾಗೆ ಜಯ ಹೊಂದುವವನನ್ನು ನನ್ನೊಂದಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸುವೆನು. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ನೋಡಿದ್ದೇವೆ,
ಒಂದು ಜಯ ಹೊಂದುವವರಿಗೆ ಏನು ಸಿಗ್ತದೆ? ಸಾರ್ದಿ ಸಭೆಗೆ ಯೇಸುಸ್ವಾಮಿ ಹೇಳ್ತಾರೆ, ಜಯಶಾಲಿಗೆ ಶುಭ್ರ ವಸ್ತ್ರಗಳನ್ನು ಹೊದಿಸಲಾಗ್ತದೆ. ಪ್ರೀತಿಯ ಸಹೋದರ ಸಹೋದರಿ, ಶುಭ್ರ ವಸ್ತ್ರಗಳನ್ನು ಯೇಸುಸ್ವಾಮಿ ಪರಲೋಕದಲ್ಲಿ ಹೊದಿಸುವವನಾಗಿದ್ದಾನೆ. 2, ಜೀವಬಾಧ್ಯರ ಪಟ್ಟಿಯಿಂದ ಹೆಸರು ಅಳಿಸಲ್ಪಡುವುದೇ ಇಲ್ಲ. ಮತ್ತು ದೇವರ ಮುಂದೆ, ದೂತರ ಮುಂದೆ ಇವನು ನನ್ನವನು ಎಂದು ನಾನು ಒಪ್ಪಿಕೊಳ್ಳುವೆನು ಎಂಬುದಾಗಿ. ಮತ್ತು ಫಿಲಡೆಲ್ಫಿಯಾ ಸಭೆಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ಜಯಿಸುವವನಿಗೆ ನಾನೇನು ಮಾಡ್ತೇನೆ? ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸ್ತೇನೆ. ನನ್ನ ಹೆಸರನ್ನು, ಹೊಸ ಯೆರೂಸಲೇಮಿನ ಹೆಸರನ್ನು, ಅಥವಾ ದೇವರ ಹೆಸರನ್ನು, ಹೊಸ ಯೆರೂಸಲೇಮಿನ ಹೆಸರನ್ನು, ಕ್ರಿಸ್ತನ ಹೊಸ ಹೆಸರನ್ನು ಆತನ ಮೇಲೆ ಬರೆಯುವೆನು ಎಂಬುದಾಗಿ. ಮತ್ತು ನಾವು ಲೌದಿಕೆ ಸಭೆಗೆ ಬರೆದಂಥ ವಿಷಯಗಳಲ್ಲಿ ನೋಡ್ತೇವೆ, ಜಯಿಸುವವನಿಗೆ ನಾನೇನು ಮಾಡ್ತೇನೆ ಅಂದರೆ, ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಅಂತ ಹೇಳಿಕೊಂಡು ದುರವಸ್ಥೆಯಲ್ಲಿ ಬಿದ್ದಂಥ, ದೌರ್ಭಾಗ್ಯನಾಗಿರುವಂಥ, ಕುರುಡನಾಗಿರುವಂಥ, ದರಿದ್ರನಾಗಿರುವಂಥ, ಬಟ್ಟೆ ಇಲ್ಲದಂಥ ಪರಿಸ್ಥಿತಿಯಲ್ಲಿರುವಂಥ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ದಾಟಿ ಹೋಗ್ತಾ ಇರೋದಾದರೆ, ಕರ್ತನ ಕಡೆಗೆ ತಿರುಗಿಕೊಂಡು ಕರ್ತನಿಂದ ಚಿನ್ನವನ್ನು ಅಂದರೆ ಪರಿಶುದ್ಧ ಜೀವಿತವನ್ನು, ರಕ್ತದ ಮೂಲಕ ತೊಳೆಯಲ್ಪಟ್ಟ ಪರಿಶುದ್ಧ ಜೀವಿತವನ್ನು ಹೊಂದಿಕೊಂಡು ರಕ್ಷಣೆ ವಸ್ತ್ರವನ್ನು ಹೊದ್ದುಕೊಂಡು ಅಥವಾ ರಕ್ಷಣೆ ವಸ್ತ್ರವನ್ನು ತಿರುಗಿ ಪಡೆದುಕೊಂಡು ದೇವರ ವಾಕ್ಯದ ಪ್ರಕಾರವಾಗಿ ಕಣ್ಣು ತೆರೆಯಲ್ಪಟ್ಟವರಾಗಿ ನಡೆಯೋದಾದರೆ, ದೇವರೇನು ಮಾಡ್ತಾರೆ? ಬಾಗಿಲು ತೆರೆದು ಕೊಟ್ಟರೆ ಒಳಗೆ ಬಂದು ಊಟ ಮಾಡ್ತಾನೆ. ಅಷ್ಟೇ ಅಲ್ಲ, ಜಯ ಹೊಂದುವ ಸಿಂಹಾಸನದಲ್ಲಿ ಕುಳ್ಳಿಸ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗಾಗಿ ನಾವು 2 ವಾರಗಳಲ್ಲಿ ನೋಡಿರುವಂಥ ವಾಕ್ಯಗಳನ್ನು ಮತ್ತೊಮ್ಮೆ ನೋಡಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಜಯಿಸುವವರಿಗೆ ಜೀವದಾಯಕ ವೃಕ್ಷದ ಫಲ ಸಿಗ್ತದೆ. ಜಯಿಸುವವರಿಗೆ 2ನೇ ಮರಣದಿಂದ ಕೇಡಾಗೋದಿಲ್ಲ. ಜಯಿಸುವವರಿಗೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಬಚ್ಚಿಟ್ಟಿರುವ ಮನ್ನಾ ಸಿಗ್ತದೆ, ಹೊಸ ಹೆಸರು ಸಿಗ್ತದೆ. ಜಯಿಸುವವರಿಗೆ ಜನಾಂಗಗಳ ಮೇಲೆ ಅಧಿಕಾರ, ಉದಯ ಸೂಚಕ ನಕ್ಷತ್ರ ಸಿಗ್ತದೆ. ಜಯಿಸುವವರಿಗೆ ಶುಭ್ರ ವಸ್ತ್ರ ಸಿಗ್ತದೆ. ಮತ್ತು ದೇವದೂತರ ಮುಂದೆ ಕ್ರಿಸ್ತನವನು ಎಂಬುದಾಗಿ ಯೇಸುಸ್ವಾಮಿ ಹೇಳುವವರಾಗಿದ್ದಾರೆ. ಮತ್ತು ಜೀವಬಾಧ್ಯರ ಪಟ್ಟಿಯಿಂದ ಹೆಸರು ಅಳಿಸಲ್ಪಡುವುದಿಲ್ಲ. ಜಯಿಸುವವರು ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸಲ್ಪಡ್ತಾರೆ. ಜಯಿಸುವವರಿಗೆ ಹೌದು, ದೇವರ ಹೆಸರು, ಕ್ರಿಸ್ತನ ಹೊಸ ಹೆಸರು, ಹೊಸ ಯೆರೂಸಲೇಮಿನ ಹೆಸರು ಅವರ ಮೇಲೆ ಬರೆಯಲ್ಪಡುತ್ತದೆ. ಜಯಿಸುವವರಿಗೆ ದೇವರೊಂದಿಗೆ, ಕ್ರಿಸ್ತನೊಂದಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದಕ್ಕೆ ಅವಕಾಶ ಸಿಗ್ತದೆ. ಹಾಗಾಗಿ ದೇವರು ಬಯಸ್ತಾ ಇದ್ದಾನೆ, ನಾವು ಜಯಿಸಿ ಮುಂದಕ್ಕೆ ಹೋಗಬೇಕು. ನಮ್ಮ ವಿರುದ್ಧ, ನಮ್ಮ ಆತ್ಮಿಕ ಜೀವಿತದ ವಿರುದ್ಧ, ನಮ್ಮ ನಂಬಿಕೆ ಜೀವಿತಕ್ಕೆ ವಿರುದ್ಧ, ಕ್ರಿಸ್ತ ನಂಬಿಕೆ ವಿರುದ್ಧ ಹೋರಾಡುವ ಎಲ್ಲ ಹೋರಾಟಗಳನ್ನು ದೇವರ ಆತ್ಮನ ಬಲದಿಂದ, ವಾಕ್ಯದ ಬಲದಿಂದ, ರಕ್ತದ ಬಲದಿಂದ ಜಯಿಸುವಾಗ ನಮಗೆಲ್ಲ ಆಶೀರ್ವಾದಗಳು ಸಿಗುವಂಥದ್ದಾಗಿರುತ್ತದೆ. ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ಪರಲೋಕದ ತಂದೆಯಾಗಿರೋ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದಲ್ಲಿ ಸ್ವಲ್ಪ ಹೊತ್ತು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಪ್ರಾರ್ಥಿಸುವಂತೆ ಸಹಾಯ ಮಾಡಿದೆ. ಮಾತ್ರವಲ್ಲ, ನಿನ್ನ ವಾಕ್ಯವನ್ನು ಕೇಳುವಂತೆ, ಜಯಿಸುವವನಿಗೆ ಏನೆಲ್ಲ ಸಿಗ್ತದೆ ಎಂಬುದನ್ನು ಕೇಳುವಂತೆ ಸಹಾಯ ಮಾಡಿದ್ದಿ. ಹೌದು ಕರ್ತನೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರನ್ನು ಆಶೀರ್ವಾದ ಮಾಡಿ, ಎಲ್ಲರಿಗೆ ಜೀವದಾಯಕ ವೃಕ್ಷದ ಫಲ ಕೊಟ್ಟು, 2ನೇ ಮರಣದಿಂದ ತಪ್ಪಿಸಿ, ಹೊಸ ಹೆಸರನ್ನು ಕೊಟ್ಟು, ಹೌದು ಸ್ವಾಮಿ ಅಪ್ಪ, ಶುಭ್ರ ವಸ್ತ್ರಗಳನ್ನು ಹೊದಿಸಿ ಅದ್ಭುತವಾಗಿ ನಿನ್ನ ಮಕ್ಕಳನ್ನು ನಡೆಸು, ನಿನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವಿ ಎಂಬುದಾಗಿ ಹೇಳಿದ್ದೆ. ಮಾತ್ರವಲ್ಲ, ಸಿಂಹಾಸನದಲ್ಲಿ ಕುಳ್ಳಿರಿಸುವಿ ಎಂಬುದಾಗಿ ಹೇಳಿದ್ದೆ. ಉದಯ ಸೂಚಕ ನಕ್ಷತ್ರವನ್ನು ಕೊಡುವಿ ಎಂಬುದಾಗಿ ಹೇಳಿದ್ದೆ. ಎಲ್ಲ ಆಶೀರ್ವಾದಗಳನ್ನು ಕೊಡು. ಮಾತ್ರವಲ್ಲ, ಈ ಲೋಕದಲ್ಲಿ ನಂಬಿಗಸ್ತರಾಗಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಅವರ ಆತ್ಮೀಯ ಜೀವಿತ, ಕುಟುಂಬ ಜೀವಿತ, ಆರೋಗ್ಯ, ಉದ್ಯೋಗ, ವಿದ್ಯಾಭ್ಯಾಸ ಪ್ರತಿಯೊಂದರಲ್ಲಿ ಜೊತೆಯಾಗಿರು. ಅಪ್ಪ, ನಿನಗೋಸ್ಕರ ಸಾಯಬೇಕಾಗಿ ಬಂದರೂ ಕೂಡ ನಂಬಿಗಸ್ತರಾಗಿ ನಿಲ್ಲಲಿಕ್ಕೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು. ಹಾಗೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂಥ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಡಲಿ, ಆತ್ಮಿಕ ಜೀವಿತದಲ್ಲಿ ಬಲಗೊಳ್ಳಲಿ. ಬಿದ್ದು ಹೋಗಿರುವವರು ಮರಳಿ ಕರ್ತನ ಕಡೆಗೆ ಬರಲಿ. ಹೌದು ಕರ್ತನ ಹಿಂಜರಿದು ಹೋದವರು ತಿರುಗಿ ಕರ್ತನ ಕಡೆಗೆ ಬರಲಿ. ಸ್ವಾಮಿ, ಮೊದಲಿದ್ದ ಪ್ರೀತಿಗೆ ಬರುವಂತೆ ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೇವೆ. ನಿನ್ನ ಪ್ರಸನ್ನತೆಯಿಂದ ಅದ್ಭುತವಾಗಿ ನಡೆಸು. ಹಾಗೆ ಈ ವಾರದಲ್ಲಿ ಬರೋಣವಾಗಿರುವುದಾದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೊಡೋದಲ್ಲಿ ಭಾಗಿಸಿರು ಎಲ್ಲರನ್ನು ನೀನು ಆಶೀರ್ವಾದ ಮಾಡು. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನೆ ಕೊಡೋದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.